ಫ್ರೆಂಡ್ಸ್, ಎಲ್ಲರಿಗೂ NM ಆ್ಯನಿಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿನ್ನೆಯಿಂದ ಹೊಸ ಸ್ಟೋರಿನ ಶುರು ಮಾಡಿದ್ದೀನಿ. ನಮ್ಮ ಸ್ಟೋರಿ ಹೆಸರು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಜಯಕ್ಕಳ ಸಂಸಾರ. ಆ ಜಯಕ್ಕ ಯಾರು ಅಂತ ಅಂದರೆ, ಈ ವಿಡಿಯೋ ಹೊಸದಾಗಿ ನೋಡ್ತಿರೋರು ಜಯಕ್ಕ ನಾನೇ. ನನ್ನ ಸಂಸಾರದ ಕಥೆನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಯಾವುದೇ ಕಾರಣಕ್ಕೂ ಇದು ರಿಯಲ್ ಸ್ಟೋರಿ ಅಂತೂ ಅಲ್ಲ, ಇದು ಕೇವಲ ಕಾಲ್ಪನಿಕ ಸ್ಟೋರಿ. ಈ ಸ್ಟೋರಿ ಯಾರದೇ ಜೀವನದಲ್ಲಿ ನಡೆದಿರೋ ಅಂಥದ್ದಲ್ಲ, ಇದು ಕ್ರಿಯೇಟಿವ್ ಸ್ಟೋರಿ. ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ನೋಡಿ, ಖುಷಿಪಡಿ, ಎಂಜಾಯ್ ಮಾಡಿ, ಅಷ್ಟೇ ನಮಗೆ ಬೇಕಾಗಿರೋದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾವು ಮಾಡ್ತಿರೋ ಪ್ರಯತ್ನಕ್ಕೂ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದಕ್ಕೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋನ ಇಷ್ಟಪಟ್ಟು ನೋಡಿ. ಬನ್ನಿ, ಇವತ್ತಿನ 2ನೇ ಎಪಿಸೋಡ್ನ ಶುರು ಮಾಡೋಣ. ರಾತ್ರಿ 10 ಗಂಟೆ ಆಯಿತು. ಇವರಿಂದ 10-11 ಗಂಟೆಗೆ ದೆವ್ವಗಳು ಓಡಾಡೋ ಟೈಮಲ್ಲಿ ಊಟ ಮಾಡ್ಬೇಕು ನಾವು. ಎಲ್ಲ ನನ್ನ ಹಣೆ ಬರ. ಅದೇನಾಗಿದೆ ಇವ್ರಿಗಂತೂ. ನಾವಿರಲಿ, ಹಸ್ಕೊಂಡಿರ್ತಾವ ಮಕ್ಕಳು, ಅದಾದ್ರೂ ಜ್ಞಾನ ಬೇಡವಾ? ಹೋಗಲ್ಲಿ ಕುಡಿತಾ ಬಿದ್ದಿದ್ದಾರೆ. ಓದೋ ಮಕ್ಕಳಿಗೆ ಹೊತ್ತೊತ್ತು ಅಡುಗೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ಎಲ್ಲ ಇವರಿಂದ. ಅಮ್ಮ, ಏನೋ ಕೃಷ್ಣ, ಕುತ್ಕೋ ಹೋಗು, ಇನ್ನು ಸ್ವಲ್ಪ ಹೊತ್ತು ಸಾಂಬಾರು ಕುದೀತಾ ಇದೆ, ಹೋಗಿ ತಗೊಂಬರ್ತೀನಿ ಹೋಗಿ ಊಟನ. ಎಲ್ಲ ಬರ್ಕಂಡ? ಅಮ್ಮ, ಇಲ್ಲ ಕಣಮ್ಮ, ಇನ್ನು ಬರ್ದಿದ್ದು ಮುಗ್ದಿಲ್ಲ, ಯಾಕೋ ಕೈ ನೈತೈತ್ ಕಣಮ್ಮ. ಕೈಯ ಯಾಕೆ? ಅಲ್ಲ, ಬರೀ ಅಂತ ಕೂರ್ಸ್ದಾಗೆಲ್ಲ ಕೈ ನೋವು ಅಂತಂತಿಲ್ಲ, ಏನು ಕತೆ ನಿಂದು? ನಡಿ, ಬರೀ ಬರ್ದು ಮುಗಿಸ್ಬೇಕು, ಅಲ್ಲಿವರೆಗೂ ನಿನ್ಗೆ ಊಟ ಕೊಡೋದಿಲ್ಲ. ನಡಿ, ಬರೀ ನಡಿ. ನಿಮ್ಮಿಬ್ರು ಅಕ್ಕಂದ್ರು ಇಬ್ರು ಬರೀತಾವ್ರ ತಾನೆ, ನಿನಗೇನಾಗಿರೋದು? ಅಮ್ಮ ಅಮ್ಮ, ಹೊಟ್ಟೆ ಹಸಿತೈತ್ ಕಣಮ್ಮ, ಅದಕ್ಕೆ ಕಣಮ್ಮ ಕೈ ನೋವು. ಬೈತ್ಯಮ್ಮ ನೀನು ಬೈಯೋದಕ್ಕೆ ನಂಗೆ ತಲೆನೇ ನೋವು ಬರ್ತದ ಕಣಮ್ಮ. ಹೌದೇನು ಕೃಷ್ಣ, ಹೊಟ್ಟೆ ಹಸಿತೈತಾ? ಇರು, ಒಂದು 5 ನಿಮಿಷ ತಡ್ಕೊಳ್ಳಲ್ಲ, ಆಗೋಯ್ತು ಸಾರು. ಅನ್ನ ತಗೊಬಂದ್ಬಿಡ್ತೀನಿ, ನಾನೇ ತಿನ್ಸ್ಕೊಡ್ತೀನಿ ನಿಂಗೆ. ಹೋಗಪ್ಪ, ಅಲ್ಲಿವರೆಗೂ ಬರೀತಾ ಇರೋಗ. ಇಲ್ಲ ಕಣಮ್ಮ, ನನ್ನ ಕೈಲಿ ಆಗಕ್ಕಿಲ್ಲ, ವಿಪರೀತ ಹೊಟ್ಟೆ ಹಸ್ವು ಕಣಮ್ಮ, ಬರೆಯೋಕ್ಕಾಗಕ್ಕಿಲ್ಲ ಕಣಮ್ಮ, ಕೈ ಬೇರೆ ನೋಯ್ತೈತೆ. ಅಯ್ಯೋ ನನ್ನ ಮಗನೇ. ಹೋಗ್ಲಿ ಬಿಡತ್ತ, ಬೆಳಿಗ್ಗೆಗೆ ಬೇಗ ಎದ್ದು ಬರ್ಕೊಳ್ಳುವಂತೆ, ಕೂತ್ಕೊಂಡಿರು. 5 ನಿಮಿಷ ತಗೊಬಂದ್ಬಿಡ್ತೀನಿ, ಊಟನ ತಿಂದ್ಬಿಟ್ಟು ಮನಿಕೊಂಬಿಡುವಂತೆ. ಆಯ್ತು ಕಣಮ್ಮ, ಕುತ್ಕೊಂಡಿರ್ತೀನಿ, ಬೇಗ ತಗೊಬಂದ್ಬಿಡು. ಈ ನನ್ನ ಮಗ ನಿಜಾನೇ ಹೇಳ್ತಾನೋ ಸುಳ್ಳೇ ಹೇಳ್ತಾನೋ, ದೇವ್ರಿಗೆ ಗೊತ್ತು. ಆದರೆ ಹೊಟ್ಟೆ ಅಂತೂ ಹಸುವಾಗಿರ್ತದೆ, ತಾಯದವಳು ನನಗೆ ಗೊತ್ತಾಗಲ್ವಾ? ಮಕ್ಕಳಿಗೆ ಇಷ್ಟೊತ್ತು ಗಂಟೆ ಊಟ ಕೊಡ್ದಂಗಿದ್ರೆ ಹಸ್ಕೊಂಡಿಲ್ದೆ ಇನ್ನೇನು ಮಾಡ್ತವೆ? ಹೋಗ್ಲಿ ಬಿಡತ್ತೆ, ಬೆಳಗ್ಗೆ ಎದ್ದು ಬರೀತಾನೋ, ಅದು ಏನು ಮಾಡ್ತಾನೋ, ಮೇಷ್ಟ್ರತ್ತ ಒದಗಿದೆ ತಿಂತಾನೋ ಏನೋ. ಇವರಿಬ್ರು ಹೆಣ್ಮಕ್ಳು ಹೆಂಗೋ ಅವ್ರ ಪಾಡೆಗೆ ಅವ್ರು ಬರ್ಕಂತಾರೆ. ಈ ನನ್ನ ಮಗನ ದಾರಿ ತರದೇ ನನಗೆ ಕಷ್ಟವಾಗ್ಬಿಟ್ಟೈತೆ. ಅಯ್ಯೋ ದೇವ್ರೆ, ಸೀದ್ಗಿ ತೋಗ್ಬಿಟ್ಟ ಸಾರು. 2 1 2 2 4 2 3 6 2 4 8. ಅಕ್ಕ ಅಕ್ಕ, ನೀನು ಓದ್ತಿದ್ಯಲ್ಲ, ಅದು ನಮ್ಗೆ ಇಲ್ವೇ ಇಲ್ವಲ್ಲ ಅಕ್ಕ? ಅದೇನೋ 2 2 ಅಂತ ಎಳಿತಾ ಇದೆಯಾ? ಅಯ್ಯ, ಎಳಿತಾ ಇಲ್ವೇ? ಮಗ್ಗಿ ಕಲಿತಾ ಇದ್ದೀನಿ. ಮಗ್ಗಿನ ನಮ್ಗಿಲ್ವಲ್ಲ. ನೀನಿನ್ನು 1ನೇ ಕ್ಲಾಸು, ನಾನು 4ನೇ ಕ್ಲಾಸ್. ಇವಾಗ ನೀನು 4ನೇ ಕ್ಲಾಸಿಗೆ ಬಂದಮೇಲೆ ನಿಂಗೂ ಇರ್ತದೆ. ನೀ ಇವಾಗ ನನ್ನ ಪಾಠದ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ನೀನು ಪಾಠ ಓದ್ಕ. ಪದ್ಯ ಕೊಟ್ಟವ್ರಲ್ಲ ಕಲಿ. ಅಯ್ಯೋ, ಯಾಕೋ ನಿದ್ದೆ ಬರ್ತದ ಕಣಕ್ಕ, ಓದಕ್ಕೆ ಯಾಕೋ ಮನಸ್ಸೇ ಗೊತ್ತಿಲ್ಲ. ಸುಮ್ಮನೆ ಓದ್ ಕಡೆ, ಟೆಸ್ಟ್ ಹತ್ರ ಬಂತು, ಮನ್ಸಿಲ್ವಂತೆ. ಕೃಷ್ಣ ಮಾತ್ರ ಎದ್ದೋದ ಅಡುಗೆ ಮನೆಗೆ. ಗೊತ್ತಾ, ನೀರು ಅಮ್ಮನ ಹತ್ರ ಏನೋ ನೀರ್ಗಿರ್ ಕುಡಿಯಕ್ಕೆ ಹೋಗವನೇನೋ. ಓದ್ರಿ ಯಾಕಂದ್ರ ಚೆನ್ನಾಗಿ ಓದ್ರಿ. ಯಾಕೋ, ಬಾ ನೀನು ಓದ್ಕ. ಪರೀಕ್ಷೆ ಹತ್ರ ಬಂದ್ರೆ ಓದ್ಕೊಳಕ್ ಹೋದ್ರೆ ಕಷ್ಟ ಆಗ್ತದ ಕಣೋ. ಬಾ ಇವಾಗಲೇ ಓದ್ಕ. ಇಲ್ಲಪ್ಪ, ನಾನು ಓದಲ್ಲ, ಅಮ್ಮ ಹೇಳೈತೆ. ಇವಾಗ ಹೋಮ್ವರ್ಕ್ ಏನು ಮಾಡಕ್ ಹೋಗ್ಬೇಡ ನೀನು. ನೀ ಸುಮ್ ಕೂಕೊಂಡು ಆಟಾಡು, ಬೆಳಿಗ್ಗೆ ಎದ್ದ ಮೇಲೆ ಮಾಡ್ಕೊಳ್ಳುವಂತೆ ಅಂತ. ನೀನು ಅಮ್ಮ ಹಂಗಂತ? ಹಂಗಾರೆ ನಾನು ಬೆಳಗ್ಗೆ ಎದ್ಬಿಟ್ಟು ಓದ್ಕೋತೀನಿ. ಬೇಡವಂತೆ, ನಾನೊಬ್ನು ಮಾತ್ರ. ಯಾಕೆ ನೀನೊಬ್ನಿಗೆ ಯಾಕೆ? ನಾನಂದ್ರೆ ಅಮ್ಮಂಗೆ ಭಾಳ ಆಸೆ ಅಂತೆ. ಜಾಸ್ತಿ ತೊಂದರೆ ತಗೊಂಬೇಡ ಕಣಪ್ಪ, ನೀನು ಆಟ ಆಡ್ಕೋ, ಬೆಳಗ್ಗೆ ಓದ್ಕೊಳ್ಳುವಂತೆ.
ಬಿಸಿ ಬಿಸಿಯಾಗಿ ಊಟ ಮಾಡಿಸ್ತೀನಿ ಮನೆ ಕಳವಂತೆ ಅಂತ ಅಮ್ಮ. ಹಂಗಾರೆ ನಾನು ಬೆಳಗ್ಗೆಗೆ ಓದ್ಕೋತೀನಿ. ಅವ್ನ ಮಾತೇನ್ ಕೇಳ್ತೀಯ ನೀನು? ಓದ್ಕ ಸುಮ್ನೆ. ಅವನೇನು ಇನ್ನ ಚಿಕ್ಕವನು, ಅವನೇನೋ ಶಿಶ್ವಾರ, ಅವನ್ ಹೆಂಗೋ ನಡೀತದೆ. ನಾನಪ್ಪ ಇನ್ ತೊಡೆ ಮೇಲೆ ಮನಿಕಂತೀನಿ. ಬಾರಪ್ಪ ನನ್ನ ರಾಜ. ಮನಿಕ ಬೆಳಿಗ್ಗೆ ಗೆದ್ದು ಬರ್ಕೊಳ್ಳುವಂತೆ, ಅವರು ಬರ್ಕೊಳ್ಳಿ. ನೀನು ಗಂಡ್ಮಗ, ನನ್ನ ವಂಶೋದ್ಧಾರಕ. ನೀನು ಚೆನ್ನಾಗಿ ಉಣ್ಣಬೇಕು, ನಿದ್ದೆ ಹೊಡಿಬೇಕು. ಆಯ್ತಪ್ಪ, ನೀನು ಹೆಂಗೆ ಹೇಳ್ತೀಯ ಹಂಗೆ ಮಾಡ್ತೀನಿ ನಾನು. ಅಕ್ಕ ನೋಡಕ್ಕ, ಅಪ್ಪ ಬರೀ ಅವನ್ನೇ ಮುದ್ದು ಮಾಡೋದು ಜಾಸ್ತಿ. ಅವನು ಏನು ಮಾಡಿದ್ರು ಸರಿ ಸರಿ ಅಂತಾರೆ. ನಮ್ಮನ್ನು ಮಾತ್ರ ಅಪ್ಪ ಈ ರೀತಿ ಮುದ್ದೆ ಮಾಡಲ್ಲ. ನೋಡೆ ಮಹಾಲಕ್ಷ್ಮಿ, ಈ ಮುದ್ದು ಮಾಡಿದ್ರೆ ಏನು ಪ್ರಯೋಜನ ಹೇಳೋ? ಓದು 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 ಅಂತ 2 ಕೊಟ್ಟು ಓದಿಸ್ಬೇಕು. ಅಪ್ಪ ನೋಡಿದ್ರೆ ನೀನು ಓದ್ಬೇಡಪ್ಪ, ನೀನು ಬೆಳಿಗ್ಗೆ ಬರ್ಕೊಳ್ಳುವಂತೆ, ನೀನು ಆರಾಮಾಗಿರು ಅಂತ ಹೇಳ್ಕೊಡ್ತಾ ಇದ್ದೆ. ಇದೆಷ್ಟು ಸರಿ ಹೇಳು? ಮುಂದಕ್ಕೆ ಅವನಿಗೆ ಕಷ್ಟ ಆಗೋದು. ಎಕ್ಸಾಮ್ ಟೈಮ್ ಬಂದಾಗ ಅಷ್ಟು ಓದಬೇಕಾಗುತ್ತಲ್ಲ, ಆವಾಗ ಅವನಿಗೆ ಕಷ್ಟ ಆಗುತ್ತೆ. ನಮ್ಗೆ ಯಾಕೆ ಇಲ್ಲ ಕಷ್ಟ? ನಾವು ಇವಾಗಲಿಂದನೇ ಓದ್ಕೊಳ್ಳೋಣ, ಆಮೇಲೆ ನಮಗೆ ಎಕ್ಸಾಮ್ ಟೈಮಲ್ಲಿ ಕಷ್ಟನೇ ಆಗಲ್ಲ. ನೀನು ಅವನ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ನೀನು ಓದ್ಕೊ. ABCD ಎಲ್ಲ ಬರ್ದೆ ತಾನೇ? ಹ್ಞೂನಕ್ಕ, ಎಲ್ಲ ಬರ್ದೆ. ಮತ್ತೆ ಓದ್ಕೊ ಇಂಗ್ಲೀಷು. ಆಯಿತು. ಅಪ್ಪಪ್ಪಪ್ಪ ಮಲಗಿರೋದು ನೋಡಿ. 5 ನಿಮಿಷ ತಡ್ಕಡ ಊಟ ತತ್ತೀನಿ ಅಂದೆ, ಹಾಳೆ ಹೋಗೋರು ಅಪ್ಪಂತ ಮನೆ ಕಬಿಟ್ಟವನಿ. ಅಮ್ಮ ಹೊಟ್ಟೆ ಹಸಿತೈತ್ ಕಣಮ್ಮ. ಹ್ಞೂ ಅಡುಗೆ ಆಯಿತು, ಪುಸ್ತಕ ಎತ್ತಿಡ್ರಿ, ಊಟಕ್ಕೆ ಕೂತ್ಕೊಳ್ರಿ ಇಲ್ಲೇನೆ. ನಡಿಯ ಮಹಾಲಕ್ಷ್ಮಿ, ಒಳಗಡೆ ಇಟ್ಟು ಬರೋಣ ಪುಸ್ತಕನ. ಕೃಷ್ಣ, ಏ ಕೃಷ್ಣ, ಎದಳ ಮೇಲೆ ಊಟ ತಂದಿದ್ದೀನಿ. ಎದಳಂಗೆ ಕಾಣಲ್ಲ. ಈ ಹುಡುಗ ಒಂದು ಮನೆ ಕಂಡ್ರೆ ಎಚ್ಚರನೇ ಮಾಡ್ಕೊಳ್ಳಲ್ಲ. ಅದಕ್ಕೆ ಆಟ ಆಡ್ತಾ ಕೂತ್ಕೊಳ್ಳಪ್ಪ ಮನಿಕ ಬೇಡ ಅಂತ ಹೇಳಿದ್ದೀನಿ, ಆಲೆ ಮನೆ ಕಣವನೆ. ಇವಂದೇನ ಬಿಡಿ, ಇವ್ರಿಗೇನ ಬುದ್ಧಿ ಬೇಡವಾ? ಇನ್ನೂ ಉಂಡಿಲ್ಲ ಅವನು, ಆಲೆ ಮಲಗಿಸ್ಕೊಂಡವ್ರು ಇವರು ಮನೆ ಕಂಡು. ರೀ ರೀ ಎದ್ದಳ್ತೀರಿ ಮೇಲೆ, ಊಟ ತಂದಿದ್ದೀನಿ ಎದ್ದಳ್ರಿ. ಕೃಷ್ಣ, ಊಟ ತಂದಿದ್ದೀನಿ ಎದ್ದಳು. ಏ ಕೃಷ್ಣ, ಎದ್ದಳ ಮೇಲೆ. ನಮ್ಮ ಎದ್ದಳ್ತೀನಿ. ಎದ್ದಳ ಮತ್ತೀಗ ಬಿಸಿ ಬಿಸಿ ಊಟ ಹಾರೋಗ್ತದ ನೋಡು. ಎದ್ದ ಕೂಕ ಹೋಗಲ್ಲಿ, ಊಟ ಇಕ್ಕಿದ್ದೀನಿ. ಅಕ್ಕಂದ್ರು ಪುಸ್ತಕ ಇಕ್ ಬರಕ್ಕೆ ಹೋಗವ್ರೆ, ಕೂಕ ಬಂದೆ. ಯೋ ಯೋ ಅಯ್ಯೋ ನಿನ್ ಮನಕ ಇವಾಗ ಅದು ಯಾಕೆ ಹಿಂಗೆ ಬಡ್ಕತ್ಯಾ? ಅಯ್ಯೋ ನಾನು ಬಾಯಿ ಬಿದ್ನಲ್ಲಿ. ಯವ್ವ, ನನ್ನ ಕಣ್ಣು ನೀನು ರಾಕ್ಷಸಿ ರಾಕ್ಷಸಿ ಕಣ್ಣ ಕಾಣ್ತಿದ್ಯಾ. ಕಾಣ್ತೀನಿ ಕಾಡಬೇಕಾದ್ದೆ ಬಿಡು. ಅಲ್ಲ, ಆ ಹುಡ್ಗನ್ನ ಮಲಗಿಸ್ಕೊಂಡು ನೀನು ಮಲಗಿದ್ಯಲ್ಲ, ಆ ಹುಡ್ಗ ಒಟ್ಟಿಗೆ ಏನು ತಿಂದಿಲ್ಲ. ಒಂಚೂರು ಆಟ ಆಡ್ಸ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ಅಡುಗೆ ಆಗೋವರೆಗೂ ಮಕ್ಕಳಿಗಿನ್ನ ಕಡೆ ಆಗ್ಬಿಟ್ಟೆ ಬಿಡು ನೀನು. ಹೋಗ್ಯತ್ತ, ನಿದ್ದೆ ಬಂತು, ಮಲಗಿದ್ವಪ್ಪ. ಬರ್ತದೆ ನಿದ್ದೆ. ಅಡುಗೆ ಆಯ್ತಾ? ಅಡುಗೆ ಆಯ್ತು. ಇದು ಮಾತ್ರ ಹೆಂಗೆ ಕೇಳ್ತೀಯ ನೋಡಬೇಕು. ಇರು ಇಲ್ಲೇ. ಅಡುಗೆ ಆಗೋದು ಮಾತ್ರ ಚೆನ್ನಾಗಿ ಕೇಳೋದು. ತಗ ತಿಂದು ಬಿದ್ಕ. ಇದೇನಿದು? ಯಾತದ ಇದು? ನನಗಿದು ಬೇಡ. ಇದು ನನಗೆ ಚಪಾತಿ ಮತ್ತೆ ಪಲ್ಯ ಬೇಕು. ಆಗಲ್ಲಪ್ಪ ತಂದೆ. ಒತ್ತಿ ಮುಂಚೆ ಅಂಗಡಿ ಸಾಮಾನು ತಂದ್ಕೊಟ್ಟಿದ್ದಿದ್ರೆ ಚಪಾತಿ ಮಾಡಿರ್ತಿದ್ದೆ. ಈಟೊತ್ತಲ್ಲಿ ತಂದುಬಿಟ್ಟು ಚಪಾತಿ ಅಂತಂದರೆ ಅದು ಹೊಸ್ಕೊಂಡು ಕೂತ್ಕೊಳ್ಳ, ಪಲ್ಯ ತರಕಾರಿ ಕಟ್ ಮಾಡ್ಕೊಂಡು ಕೂತ್ಕೊಳ್ಳ, ಏನಂತ ಮಾಡಲಿ? ಆಗಲ್ಲ. ತಗ ಇದನ್ನೇ ತಿನ್ನು, ಬೆಳಗ್ಗೆ ಮಾಡ್ತೀನಿ. ಕೊಡತ್ತ ಏನೋ ಒಂದು ಮಾಡಾಕ್ತೀಯ. ಲಕ್ಷ್ಮಿ, ಹೋಗಿ ಕೈ ತೊಳ್ಕೊಂಬಂದ್ರೆ ಇಬ್ರು? ಹ್ಞೂನಮ್ಮ, ಬುಕ್ಸ್ ಎಲ್ಲ ಜೋಡಿಸ್ಬಿಟ್ಟು ಕೈ ತೊಳ್ಕೊಂಡ್ ಬಂದ್ವಿ. ಆಯ್ತಿರಿ. ಇವಾಗ 3 ಜನಕ್ಕೂ ಊಟ ಮಾಡಿಸ್ತೀನಿ, ಹೋಗಿ ಮನೆ ಕಳ್ರಿ. ನಾನು ಒಂಚೂರು ಪಾತ್ರೆ ತೊಳೆಯವು, ತೊಳೆದ್ಬಿಟ್ಟು ಬರ್ತೀನಿ. ಆಯ್ತಮ್ಮ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಎಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.